ಶತ್ರು ಸಂಹಾರ ಪೂಜೆಗೆ ಮುಂದಾದ್ರ ನಟ ದರ್ಶನ್. ಕೇರಳದ ಪ್ರಸಿದ್ಧ ದೇವಸ್ಥಾನದಲ್ಲಿ ನಟ ದರ್ಶನ್ ಪ್ರತ್ಯಕ್ಷರಾಗಿದ್ದಾರೆ. ಮತ್ತೆ ಆಗ್ತಾಡ ಶುರು ಮಾಡೋಣ. ರೋಡ್ ಸೈಡಲ್ಲಿ ಗಣಪತಿ ದೇವಸ್ಥಾನ ಐತಿ, ಪೂಜೆ ಮಾಡ್ಕೊಂಡು ಈಗ ಜರ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಕಬ್ಲಾಪುರದಿಂದ. ಕೇರಳ ಇವತ್ತು ನಾಳೆ 2 ದಿನ ನೋಡಿ. ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ಅವರವರೇ. ನನ್ನ ಮಗ ಚೇಂಜ್ ನನ್ನ ಮಗ ಬಂದವನಷ್ಟೇ. ಬನ್ನಿ ಹೋಗುವ, ಕೈ ಮುಕ್ಕಳಿ. ಕೀಲಿ ಕೊಟ್ಟ ಗೊಂಬೆಯಂತೆ ಈ ಭೂಮಿ, ಮಜ ನೋಡುತ್ತಿರುವ ಬೇನಾಮಿ, ಬೇಲಿ ಹಾರಿ ಹೊರಟ ಮೆರವಣಿಗೆ, ನಕಾಶೆ ಇರದ ಆಸಾಮಿ. ಕತ್ತಲಾಚೆ ಏನಿದೆ ತಿಳಿಯದೆ ನುಗ್ಗುವ ಈ ತಯಾರಿ, ಬೆಳಕು ಕಾಣೋ ಭರದಲ್ಲಿ ಹಿಂತಿರುಗಿ ನೋಡದ ಸವಾರಿ, ಸಂಚಾರ ಕಾಣದೂರಿಗೆ ಅಲೆಮಾರಿಯೇ. ಒಳ್ಳೆ ಆಹಾರ ಸಿಕ್ತು ನನಗೆ. ಹುಲಿ ಸರ್, ಹಿಂದೆ ಹೋಗಿ ಸರ್. ಹುಲಿ ಏನ್ರಿ ಅದು? ಹುಲಿ ಚಿತ್ರ ಕಣ್ರಿ ಸರ್. ಹುಲಿ ಚಿತ್ರ ಅದೇನು ರಿಯಲ್ ಅದೇನು ಸರ್? ಹುಲಿನೇ ಅಲ್ವಾ ಸರ್? ಡಬಲ್ ಬ್ಯಾರಲ್ ಗನ್ ತಗೊಂಡು ಹೋಯ್ತಾನೆ ಹುಲಿತಕ್ಕೆ, ಹುಲಿ ಬೇಟಾಡಕ್ಕೆ. ಏ ಯಾರಪ್ಪ ಎಳೆದೋರಿಂತ ದಾರಿನ, ಇದು ಊರೂರ ಹೊಲೆದ ಸುಜೀದಾರನ. ಅಂಕು ಡೊಂಕು ದಾರಿ ಮೇಲೆ ಓಡೋ ಲಾರಿ, ಎಡಕೊಮ್ಮೆ ಬಲಕೊಮ್ಮೆ ಬಳುಕಾಡಿದೆ, ಎದೆಯಲ್ಲಿ ಕನಸೊಂದು ಬಲುಕಾಡಿದೆ. ಊಟ ಚೆನ್ನಾಗಿರ್ತದಂತೆ ಊಟ, ಆದ್ರೆ ನಮ್ಗೆ ಏನ್ ತಿನ್ಬೇಕು ಅಂತ ಗೊತ್ತಿಲ್ಲ ಕೇರಳದಲ್ಲಿ. ಗುರುವೇ ಎಂತಹ ಮಾತು ಹೇಳಿದ್ರು. ಇದು ಕೇರಳ ಕರ್ನಾಟಕ ಬಾರ್ಡ್ರು ಮಾಕುಟ್ಟ. ಈಗ ಎಂಟ್ರಿ ಆಗಿದ್ದೀವಿ ನೋಡಿ. ಫುಲ್ ಮಲಯಾಳಿ ವೈಬ್ಸ್. ನೀವು ಹೋಗೋ ಇಲ್ಲೊಂದು ಟೀ ಕುಡ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಹೋಗುವ. ಕೇರಳಕ್ಕೆ ಬರ್ತಿದ್ದಂಗೆ ಸೆಕೆ ಫೀಲ್ ಆಗ್ತೈತೆ. ಕೋಲ್ಡ್ ವಾಟರ್ ಕುಡ್ಕೊಂಡು ಹೋಗ್ತಾ ಇದ್ದೀವಿ. ವೆದರ್ ಸಕ್ಕದಾಗೈತೆ ಕೇರಳದಲ್ಲಿ. ಈಗ ಜಸ್ಟ್ ಕೇರಳ ಪೊಲೀಸ್ ಹಿಡಿದು ರಿಜಿಸ್ಟರ್ ಮಾಡ್ಕೊಂಡು ಕಳಿಸಿದ್ರು. ಗಾಡಿಗಳು ಏನು ಚೆನ್ನಾಗಿರ್ತಾವೆ ಕೇರಳದಲ್ಲಿ. ನಿನ್ನ ಚಂದ ಹೊಗಳಲು ಪದಪುಂಜ ಸಾಲದು. ಕೇರಳದ ಹುಡುಗಿರು ಮಾತ್ರ ಅವೆಲ್ಲ ಮಾತಾಡ್ಬಾರ್ದು. ನನ್ನ ಮಕ್ಕಳೇನಪ್ಪ ಇಷ್ಟು ಬರಗಟ್ಟಾಗಿದ್ದರು. ಇನ್ನ ಜಸ್ಟ್ 15 ಕಿಲೋಮೀಟರ್ಸ್ ಐತೆ ಮಡಾಯ್ಕಾವ್. ಹೋಗ್ತಾ ಇದ್ದೀವಿ. 10 ಕಿಲೋಮೀಟರ್ ಇದೆ ಮಡಾಯ್ಕಾವ್. ವೆದರ್ ಸಕ್ಕದಾಗೈತೆ ಕೇರಳದಲ್ಲಿ. ಮನದ ಮಗು ಹಠ ಮಾಡಿದೆ ಮಾಡುವ ಕೊಂಗಾಟ. ಈಗ ಜಸ್ಟ್ ದೇವಸ್ಥಾನ ಎಂಟ್ರ್ ಆಗಿದ್ದೀವಿ. ಇಲ್ಲಿ ಐತಿ ನೋಡಿ ದೇವಸ್ಥಾನ. ನಾಳೆನೇ ಹೋಗೋದು ನಾವು ದರ್ಶನಕ್ಕೆ. ಇವಾಗ ಇಲ್ಲಿ ಬೀಚ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ರೂಮ್ ಮಾಡೋಕ್ಕೆ ಯೋಚನೆ ಮಾಡ್ತಾವ್ರೆ, ಇಲ್ಲಿ ಮಾಡೋದು ರೂಮಲ್ಲಿ ಸಿಗ್ತೆ ಅಂತ ಹುಡುಕ್ತಾ ಇದೀವಿ. ಬರ್ತಾರೆ ಈಗ. ಕನ್ನಡ ಮಾತಾಡ್ತಾವ್ರೆ, ನೋಡೋಣ. ಇದು ರೂಮ್ ಮಾಡಿದ್ದೀವಿ ಒಂದು ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ಐತೆ.
ಈಗ ಟೈಮ್ ಇನ್ನು 5 ಗಂಟೆ. ಬೀಚ್ಗೆ ಹೋಗ್ತಾ ಇದೀವಿ, ಒಂದು ರೌಂಡ್ ಬೀಚ್ ನೋಡ್ಕೊಂಬರೋಣ ಅಂತ. ನಾಳೆ ಬೆಳಿಗ್ಗೆ 6 ಗಂಟೆಗೆ ದರ್ಶನಕ್ಕೆ ಹೋಗೋದು. ಸೊ ಬೀಚ್ಗೆ ಹೋಗಿದ್ದು ಬಂದು ಊಟ ಗೀಟ ಮಾಡ್ಕೊಂಡು ಮಲ್ಕೊಂಡು ಬೆಳಿಗ್ಗೆ ದರ್ಶನ. ಬನ್ನಿ ಬೀಚ್ ಹತ್ರ ಹೋಗೋಣ ಈಗ. A few moments later. ಹಿಂದ್ಗಡೆ ತಿರ್ಸಲ್ಲ. ಬಂದೇ ಬಿಡು ಬೀಚ್ಗೆ. ಮುಳುಗ ಹೋಟೆಲ್ಗೆ ಹೋಗೋದಕ್ಕೆ ಏನ್ ಮಾಡಕ್ಕೆ ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ, ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ. ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ, ಅರ ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ. ಅರ ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ, ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ. ಮುಂದೆ ಬನ್ನಿ ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ, ಮುಂದೆ ಬನ್ನಿ ಇನ್ನು ಮುಂದೆ ಬನ್ನಿ. ನೋಡಿ ಇದು ಬೀಚ್ ಪಾರ್ಕ್ ಅಂತೆ. 40 ರೂಪಾಯಿ ಟಿಕೆಟ್ ತಗೊಂಡು ಹೋಗ್ತಾ ಇದೀವಿ. ನೋಡಿ ಇಲ್ಲಿ ಬೀಚು ಸಖತ್ತಾಗೈತೆ. ತುಂಬ ದಿನ ಆಯ್ತು ಬೀಚಿಗೆ ಬಂದು. ನಾವು ಮುರುಡೇಶ್ವರಕ್ಕೆ ಹೋಗಿದ್ದೆ ಲಾಸ್ಟು. ಅದಾದ್ಮೇಲೆ ಇವಾಗ ಬಂದೆ. ಲಾಸ್ಟ್ ಟೈಮು ಶಬರಿಮಲೆಗೆ ಹೋದಾಗ ಹೋಗ್ಬೇಕಿತ್ತು, ಬಟ್ ಕೆಲಸ ಇದ್ದೈತಿ, ವಾಪಸ್ ಊರಿಗೆ ಹೊಂಟೋದೆ. ನಾವು ಅಣ್ಣವರೆಲ್ಲ ಹೋಗಿ ಬಂದರು. ಇದು ಆಫ್ಟರ್ ಅ ಲಾಂಗ್ ಟೈಮ್ ಬೀಚ್ ವ್ಯೂ. ನೀವು ಒಳ್ಳೆ ಫೋಟೋ ತಗೊಳ್ಳೋದು. ನೋಡಿ ದೂರದಲ್ಲಿ ಬೋಟ್ಗಳೆಲ್ಲ ಐತೆ. ಏನು ಮರ ಇದು. ನೋಡಿ ಹೆಂಗೈತೆ ಎಲ್ಲ ಒಳ್ಳೊಳ್ಳೆ ಕಪ್ಪೆ ಚಿಪ್ಪೆ ಶೆಲ್ಗಳು ಮಗನೇ ಇದು ಸಕ್ಕತ್ತಾಗಿ ಕಾಣ್ತಾ ಇದು ಫಿಶ್ ಟ್ಯಾಂಕ್ಗೆ. ನೋಡಿ ಇಲ್ಲಿ ಎಷ್ಟೈತೆ, ಯಾವ ಬೇಕಾದ್ರೆ ಹಾಕೋಬಹುದು. ಯಾವ್ದಾನ ಹಾಡು ಹೇಳ್ರಿ, ನಡಿಯಕ್ ತಾಕತ್ ಬರುತ್ತೆ. ಯಾವ ಹಾಡು? ಯಾವ್ದಾದ್ರು ಒಂದು ಹಾಡ್ರಿ, ಕಿವಿ ಹಾಳಾಗೋಗ್ಬೇಕು ಆ ತರದೊಂದು ಹಾಡು. ಟೈಮ್ ಬಂದು 6:30 ಆಯಿತು. ನೈಟ್ ವ್ಯೂ ಸಕ್ಕತ್ತಾಗೈತೆ ಬೀಚ್ದು. ಇನ್ನು ಇಲ್ಲೇ ಪಾರ್ಕಿಗೆ ಬಂದಿದ್ದೀವಿ, ಬೀಚ್ ಹತ್ರ ಇರೋದು. ಇದಕ್ಕೆ ಸೇರಿ ಟಿಕೆಟ್ ತೊಗೊಂಡಿದ್ದು. ಇಲ್ಲಿಂದ ಹಾಫ್ ಆನ್ ಅವರ್ 1 ಅವರ್ ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡ್ಕೊಂಡು ರೂಮ್ಗೆ ಹೋಗಿ ಮಲ್ಕೊಳ್ಳೋದು. ನಾಳೆ ದೇವಸ್ಥಾನಕ್ಕೆಲ್ಲ ಹೋಗೋದು. ಸೊ ಇವತ್ತು ಇಲ್ಲೇ ಒಂದು ಒಳ್ಳೆ ವ್ಯೂ ಆಯಿತು ಬೀಚಲ್ಲಿ. ಆದರೆ ಬೆಳಗ್ಗೆ ಇನ್ನೊಂದ್ಸಲ ಬರೋದು ಅಂತ ಅನ್ಕೊತಾ ಇದ್ದೀವಿ. ನೋಡೋಣ ಹೆಂಗಾಗುತ್ತೆ. The next day. ಬೆಳಿಗ್ಗೆ 6:30 ಆಗಿದೆ. ಸ್ನಾನ ಮಾಡಿಕೊಂಡು ರೂಮಲ್ಲಿ ಹೋಗ್ತಾ ಇದ್ದೀವಿ ಪೂಜೆಗೆ. 6ರಿಂದ 7 ಗಂಟೆ ಅಂತ ಹೇಳಿದ್ದಾರೆ ಪೂಜೆ. ಮಾಡಿಸು ಅಂತ ಹೋಗ್ತಾ ಇದ್ದೀವಿ ಈಗ. ಬೆಳಕು ಕಮ್ಮಿ ಐತೆ, ಎಷ್ಟು ಚೆನ್ನಾಗಿ ಕವರ್ ಆಯ್ತದೆ ಗೊತ್ತಿಲ್ಲ. ಒಟ್ಟಲ್ಲಿ ಬನ್ನಿ ಹೋಗಿ ಬರುವ. ನೋಡಿ ಟಿಕೆಟ್ ಮಾಡಿಸ್ಕೊಂಡು ಕೂತಿದ್ದೀವಿ. ಟೈಮು 7:45, 8 ಗಂಟೆಗಂತೆ ಪೂಜೆ ಇಲ್ಲಿ. ಸೊ ವೆಯ್ಟ್ ಮಾಡ್ತೇವೆ.
ಫುಲ್ ಪೀಸ್ಫುಲ್ ಇದೆ ದೇವಸ್ಥಾನದ್ದು ಆವರಣ. ವೆಯ್ಟ್ ಮಾಡ್ತಾ ಇದ್ದೀವಿ. ಸೂರ್ಯೋದಯ ಆಗ್ತಾ ಇದೆ ಈಗ 8 ಗಂಟೆಗೆ ಅಂದರು. ಸೊ ಹೊರಗಡೆ ವೆಯ್ಟ್ ಮಾಡೋಣ ಅಂತ ಬಂದು ದೇವಸ್ಥಾನದಿಂದ. ಒಳಗಡೆ ಹೆವಿ ಸೊಳ್ಳೆ ಇತ್ತು. ಸೊ ಆಚೆ ಬಂದಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ. 2009 ಅದೊಂದೇ ಅರ್ಥ ಆಗೋದು. ಬನ್ನಿ. ಕನ್ನಡನೂ ಅಷ್ಟೇ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ತುಂಬ ಕಡೆ ಕನ್ನಡ ಚೆನ್ನಾಗಿ ಬರ್ದವ್ರೆ, ಎಲ್ಲೂ ವ್ಯಾಕರಣ ಮಿಸ್ಟೇಕ್ ಇಲ್ಲ, ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ. 8 ಗಂಟೆ ತನಕ ವೆಯ್ಟ್ ಮಾಡಬೇಕು, ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡುವ. ಬನ್ನಿ. ಇದು ದೇವಸ್ಥಾನದ ಆವರಣದಲ್ಲಿ ಲಾಟ್ರಿ ಮಾರಬಾರ್ದು ಅಂತಂತೆ. ಮಡಿಯದೊಟ್ಟು ಬಂದು ಕೈಯ ಮುಗಿಯುತ್ತ ಗಂಗಾ ಜಲದ ಕಳಶ ಹಿಡಿದು ಬಿಂಬ ಮಾಡುತ್ತ ಸರ್ವೇ ಜನಹಿತಂ ಪ್ರಾಣಂ ಸ್ಥಾಪಿತ ಉಂಟಾಗಿಸುತ್ತಲೇ ಪರಶಿವ ಶಕ್ತಿಯ ಮಂತ್ರ ಘೋಷಧಿ ಬಿರದು ಭಕ್ತಿಯ ದೇಹ ಶುದ್ಧಿರಣೇನ ಭೂಯಾ ಶಾಂತಿರಣೇನ ಭೂಯಾ. ದೇಹಾಲಯವೇ ದೇವಾಲಯವು ಲೋಕಾನುಗ್ರಹವೇ ದೈವಾನುಗ್ರಹವು ಪ್ರಣವ ಸ್ವರೂಪ ತೇಜೋಮಯವು ಪುಣ್ಯ ಸಂಚಯವೇ ಪರಮ ಸುಖವು. ದೇವ್ರ ದರ್ಶನ ಆಗಿದೆ. 9 ಗಂಟೆಗೆ ಒಂದು ಪೂಜೆ ಐತೆ ಅಂತ ಹೇಳ್ತವ್ರು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ತುಂಬ ಜನ ಬಂದು ಸೇರಿದ್ದಾರೆ. ಇನ್ನೊಂದು ಪೂಜೆ ಮುಗಿಸ್ಕೊಂಡು 9 ಗಂಟೆಗೆ ತಿಂಡಿ ಮಾಡ್ಕೊಂಡು ಹೋಗೋದಷ್ಟೇ. ಶ್ರೀ ತಿರುವರ್ಕಾಟ್ ಅಮ್ಮನಿಗೆ ಸಾಷ್ಟಾಂಗ ನಮಸ್ಕಾರ. ಭಕ್ತ ಜನರೇ, ನಮ್ಮ ಕೃಷಿ ಜೀವನದ ಪರಂಪರೆಯ ಖುಷಿಭರಿತ ಜೀವನದ ಹಾಗೂ ಆತ್ಮೀಯತೆಯ ತೇಜಸ್ಸಿನೊಂದಿಗೆ ಭಕ್ತಿಯ ಕೇಂದ್ರ ಬಿಂದುಗಳಾಗಿರುವ ದಿವ್ಯ ಸಾನ್ನಿಧ್ಯವು ಭಗವತಿ ಕ್ಷೇತ್ರಗಳಾಗಿರುತ್ತವೆ. ಜನರ ದಿನನಿತ್ಯದ ಪೂಜೆ ಪುರಸ್ಕಾರಗಳಿಂದ ಕೃಪಾ ಕಟಾಕ್ಷ ಬೀರಿ ನಿಂತಿರುವ ಶ್ರೀ ತಿರುವರ್ಕಾಟ್ ಕಾವು ಭಗವತಿ ಹಾಗೂ ಪರಿವಾರ ದೇವತೆಗಳ ಅನುಗ್ರಹ ಬೀರುವ ಪರಮ ಪಾವನ ಸನ್ನಿಧಿ ಮಾಡಾಯಿಕಾವು ಶ್ರೀ ತಿರುವರ್ಕಾಟ್ ಅಮ್ಮನವರ ಹಾಗೂ ಪರಿವಾರ ದೇವತೆಗಳ ಅನುಗ್ರಹಕ್ಕಾಗಿ ಬರುವ ಎಲ್ಲಾ ಭಗವದ್ಭಕ್ತರನ್ನು ಮಾಡಾಯಿಕಾವು ಕ್ಷೇತ್ರವು ನವೀಕರಣ ಸಮಿತಿಯು ಭಕ್ತಿ ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಭಕ್ತ ಜನರೇ, 18 ಪುರಾಣಗಳಲ್ಲಿ ಮುಖ್ಯವಾದ ಬ್ರಹ್ಮಾಂಡ ಪುರಾಣಗಳಲ್ಲಿ ಉಲ್ಲೇಖಿಸಲ್ಪಟ್ಟ ಪ್ರಸಿದ್ಧವಾದ ಕ್ಷೇತ್ರವೇ ಮಾಡಾಯಿಕಾವು ಶ್ರೀ ಭಗವತಿ ಕ್ಷೇತ್ರ. ಅನುಗ್ರಹಿತಳಾದ ಶ್ರೀ ಮಹಾಕಾಳಿ ಈ ಕ್ಷೇತ್ರದ ಪ್ರಧಾನ ಆರಾಧನಾ ಮೂರ್ತಿ. ಶತ್ರು ಸಂಹಾರ ಮೂರ್ತಿಯಾದ ಶ್ರೀ ತಿರುವರ್ಕಾಟ್ ಕಾವು ಅಮ್ಮನವರು ಹಾಗೂ ಇತರ ಅನೇಕ ದೇವತೆಗಳು ಅನುಗ್ರಹ ಸುರಿಸುವ ಮಾಡಾಯಿಕಾವು ತಿರುವರ್ಕಾಟ್ ಶ್ರೀ ಭಗವತಿ ಕ್ಷೇತ್ರದಲ್ಲಿ ಮಲಬಾರ್ ದೇವಸ್ವಂ ಹಾಗೂ ಕ್ಷೇತ್ರ ನವೀಕರಣ ಸಮಿತಿಯ ನೇತೃತ್ವದಲ್ಲಿ ಕೋಟ್ಯಾಂತರ ರೂಪಾಯಿ ಹೆಚ್ಚಿನ ವೆಚ್ಚದಲ್ಲಿ ನವೀಕರಣ ಕೆಲಸ ಕಾರ್ಯಗಳು ನಡೆದು ಬರುತ್ತಾ ಇದೆ. ಪೂಜೆ ಮುಗಿಸಿ ಪ್ರಸಾದ ಎಲ್ಲ ತಗೊಂಡು ಬಂದಿದ್ದೀವಿ. ಹಿಂದೆಲ್ಲ ಬಟ್ಟೆ ಹಾಕೊಂಡು ಹೊರಡೋದೇನು ಊರಿಗೆ. ಇಲ್ಲ ತಿಂಡಿ ಮಾಡ್ಬಿಟ್ಟು ನಿಲ್ಸ್ಕೊಂಡು ತಿಂಡಿ ಮಾಡೋದು, ಇಲ್ಲಿ ಪ್ರಸಾದ ತಿನ್ನೋದು ಫಸ್ಟು ತಿನ್ಕೊಂಡು ಊರಿಗೆ ಹೋಗೋದು. ಎಲ್ಲರಿಗೂ ಒಳ್ಳೇದಾಗಲಿ. ಯತ್ರ ಶ್ರದ್ಧಾ ಭಕ್ತಿಂ ತತ್ರ ಲಭತೆ ಜಯಂತಂ ದೈವಾಚಿತ್ತಂ ಗೊತ್ತಿಜ್ಜಿ ಶಿವನೇ ಗೊತ್ತಿದಾರಿ. ದೇವಸ್ಥಾನದಿಂದ ಬಂದು ಪ್ರಸಾದ ಎಲ್ಲ ತಿನ್ಕೊಂಡು ಈಗ ಹೋಗ್ತಾ ಇದ್ದೀವಿ. ಲಗೇಜ್ ಎಲ್ಲ ಲೋಡ್ ಮಾಡ್ತಾರೆ ಗಾರಿಗೆ. ಈಗ ಹಾಕ್ಕೊಂಡು ನೀನು ಮೊದಲು ತೊಗೊಂಡು ಹೋಗೋದು. ಈಗ ನೀರ್ತಾ ಬತ್ತೀಯಾ? ನಾನು ಬಡವ, ನೊಂದಿದ್ದೇನೆ, ದುಡ್ಡಿಲ್ಲ ನನ್ನ ಹತ್ರ. ಚೆನ್ನಾಯ್ತಾ? ಚೆನ್ನಾಗೈತೆ. ಕಾರ್ಕರ ಚೆನ್ನಾಗಿದೆ.
ಮದುವೆ ತರ ಒಂಥರ ಕಾರ್ಕಾರ. ಹಾಕಿದೆ ಮುಂಗುರುಳ